ಆಸ್ತಿಯ ಹಕ್ಕಿನ ಕುರಿತಾಗಿ ಹೊಸದಾಗಿ ಬಂದಿರುವಂತಹ ತೀರ್ಪಿನಲ್ಲಿರುವಂತಹ ಅಂಶಗಳು ಯಾವುವು? ಹೆಣ್ಣುಮಕ್ಕಳು ತಮ್ಮ ಆಸ್ತಿಯ ಹಕ್ಕಿನ ರಕ್ಷಣೆಯನ್ನ ಮಾಡಿಕೊಳ್ಳೋದಕ್ಕೆ ಕಾನೂನಿನಲ್ಲಿರುವಂತಹ ಮಾರ್ಗಗಳು ಯಾವುವು? 2004 ಅಥವಾ 3ರಲ್ಲಿ ಪಾರ್ಟಿಷನ್ ಆಗೋಗಿದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಈಕ್ವಲ್ ರೈಟ್ ಅಂತ ಹೇಳಿ ಕಾನೂನು ಎನ್ಶೂರ್ ಮಾಡುತ್ತೆ, ಆದ್ರೆ ಅಲ್ಲಿ ಪ್ರಾಪರ್ಟಿ ಇಲ್ಲ, ಡಿಸ್ಪೊಸೆಷನ್ ಆಗೋಗಿದೆ. ಅಂತ ಪ್ರಾಪರ್ಟಿನಲ್ಲಿ ಪಾಲು ಕೇಳಲಿಕ್ಕೆ ಬರೋದಿಲ್ಲ ಅನ್ನೋದಿದೆ. ಆದರೆ ಈಗ ಕಾನೂನಿನಲ್ಲಿರುವಂತಹ ಆಸ್ತಿಯ ವ್ಯಾಜ್ಯಗಳ ಮೇಲೆ ಹೊಸದಾಗಿ ಬಂದಿರುವಂತಹ ತೀರ್ಪು ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ? 2006ರಲ್ಲಿ ಮದುವೆ ಆಗುತ್ತೆ, ಬೇರೆ ಮನೆಗೆ ಹೋಗ್ತಾಳೆ. 2005ರಲ್ಲಿ ಅವ್ರ ತಂದೆ ತೀರ್ಕೊಂಡಿದ್ದಾರೆ, ಮತ್ತೆ ಆಕೆ ಮದುವೆನೂ ಆಗೋಗಿದೆ. ಈ ಮನೆದು ಎಲ್ಲಾ ಹಕ್ಕು ಕಳ್ಕೊಂಡು ಹೊರಟೋಗಿದ್ದೀನಿ ಅನ್ನೋ ಒಂದು ಪ್ರೆಸಂಪ್ಷನ್ ನಲ್ಲಿ ಆ ಹೆಣ್ಮಗು ಇರುತ್ತೆ. ಆದ್ರೆ ಆಕೆಗೆ ಹಕ್ಕಿದೆಯಾ? ಹಕ್ಕು ಇದೆ ಅಂತೇಳಿ ಈ ಸುಪ್ರೀಂ ಕೋರ್ಟ್ ಹೇಳಿ. ಈ ಎಲ್ಲ ವಿಚಾರಗಳನ್ನ ತಿಳ್ಕೋಬೇಕು ಅಂತಂದ್ರೆ ವೀಕ್ಷಿಸಿ ಕಾನೂನು ಕಾರ್ಯಕ್ರಮ ನಿಮ್ಮ ಚಂದನ ವಾಹಿನಿಯಲ್ಲಿ ಇದೇ ಭಾನುವಾರ.